ಎಲ್ಲರಿಗೂ ನಮಸ್ಕಾರ. ವಿವಿಧ ರೇಖೆಗಳ ಬಗ್ಗೆ, ವಿವಿಧ ಪರ್ವಗಳ ಬಗ್ಗೆ, ಅದರಿಂದ ಬರುವ ಫಲಸೂಚಕಗಳ ಬಗ್ಗೆ ಎಲ್ಲವನ್ನು ನಾವು ಮಾತಾಡ್ತಾ ಬಂದಿದ್ದೇವೆ. ಬಿ ಎಂ ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆ ಮಾಡಿ ತಿಳಿದುಕೊಂಡ ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅಂದರೆ ನಾವು ಹಸ್ತವನ್ನು ನೋಡಿ ನಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಪ್ರತಿಯೊಂದು ಪರ್ವ, ಪ್ರತಿಯೊಂದು ರೇಖೆ, ಅಲ್ಲಿರುವಂತಹ ಕೆಲವು ಚಿಹ್ನೆಗಳನ್ನು ನಾವು ನೋಡ್ತೇವೆ. ಅದರಂತೆ ನೋಡಿ ಶನಿ ಪರ್ವ ಹೇಗಿದ್ದಾಗ ಏನಾಗುತ್ತದೆ, ಅದರಿಂದ ನಮಗೆ ಅದೃಷ್ಟ ಹೇಗೆ ಬರುತ್ತದೆ. ಶನಿ ಪರ್ವ ಸಹ, ಶನಿ ಎಂಬುದೇ ಎಲ್ಲರಿಗೂ ಅದು ತೊಂದರೆ ಕೊಡುವ ಒಂದು ಗ್ರಹ ಎಂಬ ನಂಬಿಕೆ ಇದೆ. ನಿಜವಾಗಿ ಹೇಳಬೇಕಂದ್ರೆ ಶನಿ ಒಳ್ಳೆಯದನ್ನು ಮಾಡುತ್ತೆ. ಅದು ಕೊಡುವಂತಹ ಒಳ್ಳೆಯ ಕಾರ್ಯಗಳು ನಮ್ಮ ಜೀವನ ಪರ್ಯಂತ ನಮ್ಮನ್ನು ಕಾಪಾಡುತ್ತಾ ಬರುತ್ತೆ. ಹಾಗೆ ಅದರಲ್ಲಿ ಕೆಲವು ವಿಶೇಷ ಗುಣಗಳಿರುವುದನ್ನು ನಾವು ಇವತ್ತು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ತಿಳಿದುಕೊಳ್ಳೋಣ. ಆದ್ದರಿಂದ ಅಂಥ ವಿಚಾರಗಳು ಯಾವುದು, ಏನಾಗುತ್ತೆ, ಈ ಎಲ್ಲರ ಹಸ್ತದಲ್ಲೂ ಕಂಡುಬರುವಂತಹ ಈ ಶನಿ ಪರ್ವ, ಶನಿ ರೇಖೆ, ಶನಿ ಬೆರಳು ಮುಂತಾದವುಗಳ ಬಗ್ಗೆ ತಿಳಿದುಕೊಂಡಾಗ ನಮ್ಮ ಜೀವನ ಹೇಗೆ ಇರುತ್ತದೆ, ಯಾವ ರೀತಿ ನಮ್ಮ ಜೀವನ ಮುಂದುವರಿಯುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ. ಈಗ ನಾವು ಇದರಲ್ಲಿ ಕಾಣುವಂತಹ ರೇಖೆಗಳನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಅದರಲ್ಲಿ ನಾವು ಫಲಾಪೇಕ್ಷೆಯಿಂದ ಮಾಡುವ ಕೆಲಸಗಳನ್ನು ಬಿಡುವುದೇ ಸನ್ಯಾಸ, ಫಲಾಫಲಗಳನ್ನು ಬಿಟ್ಟು ಬದುಕುವುದೇ ತ್ಯಾಗ ಎಂದು ಸತ್ಯದರ್ಶಿಗಳು ಹೇಳುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸ್ವಂತ ಜ್ಞಾನವನ್ನು ಮರೆಮಾಡುವನಿಗಿಂತಲೂ ತನ್ನ ದುರ್ಬಲತೆಯನ್ನು ಮರೆಮಾಡುವನು ಉತ್ತಮ ಅಂತ ಬೈಬಲ್ ಹೇಳುತ್ತೆ. ಅಲ್ಲಾಹುವಿನ ಅಪ್ಪಣೆಯಂತೆ ಅಲ್ಲದೆ ಯಾರಿಗೂ ಸಾಯಲು ಸಾಧ್ಯವಾಗದು, ಮರಣ ಎಂಬುದು ಸಮಯ ಬರೆದಿಟ್ಟಿರುವ ವಿಧಿಯಾಗಿದೆ ಎಂದು ಕುರಾನ್ನಲ್ಲಿ ಹೇಳುತ್ತೆ. ಇಂತಹ ಉತ್ತಮವಾದಂತಹ ವಿಚಾರಗಳನ್ನು ತಿಳಿದುಕೊಂಡು ನಾವು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರವೇಶಿಸೋಣ. ಈಗ ನಾನು ಶನಿ ಪರ್ವದ ಬಗ್ಗೆ ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾವು ಇಂಥ ಹಸ್ತರೇಖೆಗಳನ್ನು ನಾವು ತಿಳಿದುಕೊಳ್ತೇವೆ, ಹಸ್ತದಲ್ಲಿರುವಂತಹ ಚಿಹ್ನೆಗಳ ಬಗ್ಗೆ ತಿಳಿತೇವೆ. ಆ ಚಿಹ್ನೆಗಳನ್ನು ಅಥವಾ ಹಸ್ತಗಳನ್ನೆಲ್ಲ ನೋಡಿಬಿಟ್ಟು ನನಗೆ ಅಂತಹ ಅದೃಷ್ಟ ಬರುತ್ತದೆ, ನಾನು ಏನು ಮಾಡುವುದು ಬೇಡ, ನಾನು ಆರಾಮಾಗಿ ಕುಳಿತುಕೊಂಡ್ರೆ ನನ್ನ ಹಸ್ತದಲ್ಲಿ ಇದೆಯಲ್ಲ, ಆ ಸೂಚನೆ ಇದೆಯಲ್ಲ, ಆ ಚಿಹ್ನೆ ಇದೆಯಲ್ಲ, ನನಗೆ ಹಣ ಬರುತ್ತದೆ, ನನ್ನ ಪ್ರಶಸ್ತಿ ಬರುತ್ತೆ, ನಾನು ಸುಖವಾದ ಜೀವನ ಮಾಡಬಹುದು ಎಂಬುದನ್ನು ತಿಳಿದುಕೊಂಡಂತಹ ಜನಗಳು ಒಂದು ಕಥೆಯನ್ನು ಹೇಳ್ತೇನೆ ಅವರಿಗೆ ಏನಾಗಬೇಕೆಂಬುದನ್ನು ನಾವು ಈ ಕಥೆಯಂತೆ ನೀವು ನಡೆದುಕೊಂಡಾಗ ನಿಮ್ಮ ಹಸ್ತದಲ್ಲಿರುವಂತಹ ಆ ಸೂಚನೆಗಳು, ಆ ಚಿಹ್ನೆಗಳು ಫಲಕಾರಿಯಾಗಿ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು. ಒಮ್ಮೆ ಒಬ್ಬರಿಗೆ ಒಂದು ಸ್ಕೂಲ್ನಲ್ಲಿ ಟೀಚರ್ ವಿದ್ಯಾರ್ಥಿಗೆ ಹೇಳಿದರು, ನೀವು ಏನಾಗಬೇಕೆಂಬ ಕನಸು ಕಾಣುತ್ತಿದ್ದೀರಿ, ಅದರ ಬಗ್ಗೆ ನೀವು ನಾಳೆ ಬರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಅವರವರ ಕನಸುಗಳು, ಅವರವರ ಗುರಿಯ ಬಗ್ಗೆ ಬರೆದುಕೊಂಡು ಬಂದರು. ಆದರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಬರೆದಿದ್ದು ನೋಡಿ ಟೀಚರಿಗೆ ನಗು ಬಂತು. 200 ಎಕರೆ ಜಮೀನಿನಲ್ಲಿ 4000 ಚದರಡಿಯ ಅರಮನೆಯಂತಹ ಮನೆಯನ್ನು ಮಾಡಬೇಕೆಂಬುದೇ ತನ್ನ ಗುರಿ, ಅದೇ ನನ್ನ ಕನಸು ಎಂದು ಒಬ್ಬ ಬರೆದಿದ್ದ. ಅದನ್ನು ಓದಿದ ಟೀಚರಿಗೆ ನಗು ಬಂತು. ಅವರು ಹೇಳಿದರು, ನೀನು ಕನಸು ಕಾಣುವುದರಲ್ಲಿ ಒಂದು ಮಿತಿ ಇರಬೇಕು, ಆದುದರಿಂದ ನಾಳೆ ಬೇರೊಂದು ಬರೆದುಕೊಂಡು ಬಾ ಎಂದು ಟೀಚರ್ ಹೇಳ್ತಾರೆ. ಮಾರನೇ ದಿನವೂ ಅವನು ಅದನ್ನೇ ಬರೆದುಕೊಂಡು ಬಂದು ಹೇಳಿದ, ಸಾರಿ ಸರ್, ನನ್ನ ಮನಸ್ಸಿನಲ್ಲಿ ಬೇರೆ ಯಾವ ಕನಸೂ ಇಲ್ಲ, ಯಾವ ಗುರಿಯೂ ಹೊಳೆಯುತ್ತಿಲ್ಲ ಎಂದ. ಟೀಚರ್ ಅವನ ಮಾತು ಕೇಳಿ ಉಳಿದ ವಿದ್ಯಾರ್ಥಿಗಳ ಎದುರು ಅವನನ್ನು ಅಪಹಾಸ್ಯ ಮಾಡಿ ನಕ್ಕರು. ಆದರೆ ಅವನು ಶಿಕ್ಷಣ ಪಡೆದು ದೊಡ್ಡವನಾದ ಮೇಲೆ ಅವನು ಕನಸು ಕಂಡ ರೀತಿಯಲ್ಲೇ ಅವನು ಬೆಳೆದ. ಅವನು ಅದಕ್ಕಾಗಿ ಪ್ರಯತ್ನಪಟ್ಟ.
ಅವನ ಕನಸು ಸಫಲವಾಯಿತು. ಅಮೇರಿಕಾದ ಕೋಟ್ಯಾಧೀಶರನಾದ ಮಾರ್ಟಿ ರಾಬರ್ಟ್ಸ್ ತನ್ನ ಬಾಲ್ಯದ ಕಥೆಗಳಲ್ಲಿ ಇದನ್ನು ಬರೆದುಕೊಂಡಿದ್ದಾನೆ. ಕೋಟ್ಯಾಧೀಶರ ಯಾರು? ಮಾರ್ಟಿ ರಾಬರ್ಟ್ಸ್. ಕನಸು ಕಾಣಬೇಕು, ಆದರೆ ಯಾವುದೇ ಆಸೆ ಮನಸ್ಸಿನಲ್ಲಿ ಮೂಡಿದರೂ ಅದನ್ನು ಈಡೇರಿಸಿಕೊಳ್ಳಲು ಪ್ರಯತ್ನ ಅವಶ್ಯಕ. ನಮ್ಮ ಬದುಕಿನಲ್ಲಿ ಯಶಸ್ಸು ಕಾಣಬೇಕಾದರೆ ಅದಕ್ಕೊಂದು ಕನಸು ಇರಬೇಕು. ಮೊದಲು ನಾವು ಸರಿಯಾಗಿ ಕನಸು ಕಾಣುವುದನ್ನು ಕಲಿಯಬೇಕು. ಆಮೇಲೆ ಆ ಗುರಿ ತಲುಪಲು ಸತತ ಪ್ರಯತ್ನ ಪಡಬೇಕು. ಆವಾಗ ಮಾರ್ಟಿ ರಾಬರ್ಟ್ಸ್ ಕಂಡಂತಹ ರೀತಿಯಲ್ಲಿ ನೀವು ಸಹ ಸಫಲರಾಗುತ್ತೀರಿ. ಅದು ಯಾಕೆ ಹೇಳಿದೆ ಅಂದರೆ, ನನ್ನ ಹಸ್ತದಲ್ಲಿ ಇಂತಹ ಒಂದು ಚಿಹ್ನೆ ಇದೆ, ನಾನು ಮುಂದೆ ಕೋಟ್ಯಾಧೀಶರನಾಗುತ್ತೇನೆ, ಬಿಲಿಯನೇರ್ ಆಗುತ್ತೇನೆ ಎಂದು ನಂಬಿಕೊಂಡಿರುತ್ತಾರಲ್ಲ ಅಂಥವರಿಗೆ, ಕೆಲಸ ಮಾಡದೆ ಆಲಸ್ಯದಿಂದ ಇರುವವರಿಗಾಗಿ ಮಾತ್ರ. ಈಗ ನಾನು ಹೇಳಿದೆ, ಶನಿ ಪರ್ವದಲ್ಲಿ ಸರಿಯಾಗಿದ್ದರೆ ಏನು ಆಗುತ್ತೆ, ಶನಿ ಪರ್ವ ಚೆನ್ನಾಗಿರೋದಂದ್ರೇನು, ಯಾವ ರೀತಿ ಎಂಬುದನ್ನು ಹೇಳೋಣ. ಅದಕ್ಕಿಂತ ಮೊದಲು ಮಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಕೊಳ್ಳಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವವರು ತಮ್ಮ ಭವಿಷ್ಯ ತಿಳಿಯಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಬಹುದು ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು. ಈಗ ನಾನು ಶನಿ ಪರ್ವದಲ್ಲಿ ಶನಿ ಪರ್ವ ನಿಮ್ಗೆ ಗೊತ್ತಿದೆ. ಯಾವುದು ಶನಿ ಪರ್ವ? ಇದು ಈ ಬೆರಳಿದೆಯಲ್ಲ, ಈ ಬೆರಳಿನ ಕೆಳಗಿರುವುದೇ ಶನಿ ಪರ್ವ. ಇಲ್ಲಿರುವ ಬುಡದಲ್ಲಿರುವಂಥದ್ದು ಶನಿ ಪರ್ವದಲ್ಲಿ ಅದು ಹೆಚ್ಚು ಚಪ್ಪಟೆಯಾಗಿದ್ದು ಅದು ಉತ್ತಮವಾದ ರೀತಿಯಲ್ಲಿದ್ದರೆ ಅಂತಹ ವ್ಯಕ್ತಿಗಳು ಹೆಚ್ಚಿನ ಕೆಲಸಗಳಲ್ಲಿ ಆಸಕ್ತಿ ಇರುವಂಥ ವ್ಯಕ್ತಿಯಾಗಿ ಆ ಕೆಲಸದಿಂದ ಅವನು ಹಣವನ್ನು ಸಂಪಾದನೆ ಮಾಡುತ್ತಾನೆ. ಒಂದು ವೇಳೆ ಅದರ ಮೇಲೆ ಈ ರೀತಿಯ ಗೆರೆ ಇದ್ದರೆ ಅವರು ಹಲವು ಕೆಲಸಗಳಲ್ಲಿ ಆಸಕ್ತಿ ಹೊಂದಿದ್ದು ಹಲವು ಕೆಲಸ ಮಾಡಲು ಪ್ರಯತ್ನಪಟ್ಟು ಅದರಲ್ಲಿ ಪ್ರಮೋಷನ್ ಸಿಕ್ಕಿ ಅವರು ಪ್ರಾಕ್ಟಿಕಲ್ ಆಗಿ ಆ ಕೆಲಸಗಳನ್ನು ಮಾಡಿ ಯಶಸ್ವಿಯಾಗುತ್ತಾರೆ. ಅವರಿಗೆ ಪ್ರಾಕ್ಟಿಕಲ್ ಕೆಲಸಗಳನ್ನು ಮಾಡಿ ತೋರಿಸುವುದು ಬಹಳ ಮುಖ್ಯವಾದ ಇಷ್ಟವಾದ ಕೆಲಸ. ಹಾಗೆ ಓರಿಯೆಂಟೇಷನ್, ಜನರಿಗೆ ಹೇಳಿಕೊಡುವಂಥ ಕೆಲಸ ಅವರಿಗೆ ಇಷ್ಟ. ಒಂದು ವೇಳೆ ಇದರಲ್ಲಿ ಇದು ನಮ್ಮ ಹೃದಯ ರೇಖೆ, ಹೀಗೆ ಒಂದು ರೇಖೆ, ಇದು ಭಾಗ್ಯರೇಖೆ ಅಲ್ಲ, ಬೇರೆ ಒಂದು ರೇಖೆ ಹೀಗೆ ಬಂದಿದ್ದರೆ, ಅಂದರೆ ಈ ರೇಖೆಯಿಂದ ಈ ಹೃದಯ ರೇಖೆಯಿಂದ ಒಂದು ರೇಖೆ ಹೀಗೆ ಬಂದಿದ್ದರೆ ಇವರು ತುಂಬ ಶ್ರಮ ಪಡಬೇಕು. ಇವರು ಅನ್ಯಾಯದ ವಿರುದ್ಧ ಯಾವಾಗಲೂ ಸೆಟೆದು ನಿಲ್ಲುತ್ತಾರೆ. ಯಾವುದೇ ವಿಚಾರ ಕಂಡರೂ ಅವರು ಅನ್ಯಾಯ, ಅದಕ್ಕೆ ವಿರುದ್ಧ ಮಾತನಾಡುತ್ತಾರೆ. ಸಾಧ್ಯವಾದರೆ ತಮ್ಮ ಶಕ್ತಿಯನ್ನು ಬಳಸಿ ಅವರು ಅದಕ್ಕಾಗಿ ಹೋರಾಡುತ್ತಾರೆ, ಅನ್ಯಾಯದ ವಿರುದ್ಧ ಹೋರಾಡುತ್ತಾರೆ. ಒಂದು ವೇಳೆ ಇವರ ಹಸ್ತದಲ್ಲಿ ಈ ಪರ್ವದಲ್ಲಿ ಈ ರೀತಿಯ ಒಂದು ಗೆರೆ ಇದ್ದರೆ, ಇದಕ್ಕೆ ಸೇರಿರಬಾರ್ದು, ಇದು ಸಪ್ರೇಟು, ಹೃದಯ ರೇಖೆ ಸೇರಿದ್ದಲ್ಲ, ಒಂದು ಸಪ್ರೇಟ್ ರೇಖೆ ಇದ್ದರೆ ತುಂಬ ಶ್ರಮ ಪಡಬೇಕು. ಇವರು ಏನಾದರೂ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ತುಂಬ ಶ್ರಮ ಪಡಬೇಕು. ಆದರೂ ಅವರು ಜವಾಬ್ದಾರಿಯಿಂದ ಕೆಲಸ ಮಾಡಲು ಹಿಂಜರಿಯುತ್ತಾರೆ. ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಅವರು ಯಶಸ್ವಿಯಾಗುತ್ತಾರೆ. ಇವರು ತುಂಬ ಶ್ರಮ ಪಡಬೇಕು. ಅವರು ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಮಾತ್ರ ಅವರು ಅಂತಹ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಸಾಧ್ಯ. ಈಗ ನೋಡಿ, ಈಗ ಭಾಗ್ಯರೇಖೆ ಇಲ್ಲಿಂದ ಇದು ಆಯುಷ ರೇಖೆ ಹೀಗೆ ಬಂದಿದ್ದರೆ
ಬಂದಿದ್ದರೆ ಅಥವಾ ಜ್ಞಾನರೇಖೆಯಿಂದ ಭಾಗ್ಯರೇಖೆ ಬಂದಿದ್ದರೆ ಅಥವಾ ಜ್ಞಾನರೇಖೆಯಿಂದ ಮಾತ್ರ ಭಾಗ್ಯರೇಖೆ ಹೀಗೆ ಬಂದಿದ್ದರೆ, ಇದು ಜ್ಞಾನರೇಖೆ, ಈ ಜ್ಞಾನರೇಖೆಯಿಂದ ಹೀಗೆ ಬಂದಿದ್ದರೆ ಭಾಗ್ಯರೇಖೆ ಬಂದಿದ್ದರೆ ಅವರು ಕಲಿಕೆಗೆ ಹೆಚ್ಚು ಪ್ರಯತ್ನ ಪಡಬೇಕಾಗುತ್ತದೆ. ಈ ಹೃದಯ ರೇಖೆ ಇದೆಲ್ಲ, ಇದು ಪ್ರಬಲವಾದ ಒಂದು ಅದೃಷ್ಟ ರೇಖೆ ಅಂತ ಹೇಳ್ಬೋದು. ಈ ರೇಖೆ, ಈ ಹೃದಯ ರೇಖೆಯು ಪ್ರಬಲವಾದ ಒಂದು ಅದೃಷ್ಟ. ಅದಕ್ಕೆ ಚಂದ್ರನಿಂದ ಬರಬೇಕು. ಚಂದ್ರನಿಂದ ಭಾಗ್ಯರೇಖೆ ಬಂದಿದ್ದರೆ ಮಾತ್ರ ಇದಕ್ಕೆ ಅದೃಷ್ಟ ಹೆಚ್ಚಾಗಿ ಕಂಡುಬರುತ್ತದೆ. ಭಾಗ್ಯರೇಖೆ ಅಂದರೆ ಇವರು ಲೇಖಕರಾಗುತ್ತಾರೆ, ಕಲಾವಿದರಾಗುತ್ತಾರೆ, ಖ್ಯಾತಿಯನ್ನು ಪಡೆಯುತ್ತಾರೆ, ಹಣವನ್ನು ಸಂಪಾದನೆ ಮಾಡುತ್ತಾರೆ. ಈಗ ನೋಡಿ, ಶುಕ್ರಪರ್ವದಿಂದ ಬಂದಿದ್ದರೆ, ಶುಕ್ರಪರ್ವದಿಂದ ಹೀಗೆ ರೇಖೆ ಬಂದಿದ್ದರೆ, ಶುಕ್ರಪರ್ವದಿಂದ ಬಂದಿದ್ದರೆ ಭಾಗ್ಯರೇಖೆ ಬಂದಿದ್ದರೆ ಅವರು ವಿವಾಹದಿಂದ ಅದೃಷ್ಟವಂತರಾಗುತ್ತಾರೆ. ಅಂದರೆ ಯಾರು ವಿವಾಹ ಆಗುತ್ತಾರೋ ಅವರಿಗೆ ಹೆಚ್ಚಿನ ಸಂಪತ್ತು ಅಥವಾ ಅವರ ನೆರವಿನಿಂದ ಅವರು ಸಂಪತ್ತನ್ನು ಪಡೆಯುತ್ತಾರೆ. ಮಂಗಳದಿಂದ ಬಂದಿದ್ದರೆ, ಮಂಗಳದಿಂದ ಭಾಗ್ಯರೇಖೆ ಬಂದಿದ್ದರೆ, ಇದು ಮಂಗಳದಿಂದ ಭಾಗ್ಯರೇಖೆ ಬಂದಿದ್ದರೆ ಅವರು ಧನಾರ್ಜನೆ ಮಾಡುತ್ತಾರೆ. ಅವರಿಗೆ ಧನಾರ್ಜನೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಅಂದರೆ ಅವರು ಹೆಚ್ಚಿನ ಸಂಪತ್ತನ್ನು ಸಾಧ್ಯ ಮಾಡುತ್ತಾರೆ. ಮಾಧ್ಯಮಗಳಲ್ಲಿ ಕೆಲಸ ಮಾಡುವುದರಿಂದ ಅವರು ಹೆಚ್ಚಿನ ಯಶಸ್ಸು ಗಳಿಸುತ್ತಾರೆ. ಹಾಗೆ ನೋಡಿ, ರಾಹುಪರ್ವ ನಿಮಗೆ ಗೊತ್ತು, ಇಲ್ಲೇ ಇರೋದು ರಾಹುಪರ್ವ. ಈ ರಾಹುಪರ್ವದಿಂದ ಭಾಗ್ಯರೇಖೆ ಬಂದರೆ, ರಾಹುಪರ್ವದಿಂದ ಭಾಗ್ಯರೇಖೆ, ಇದು ಇಲ್ಲಿಂದ ಭಾಗ್ಯರೇಖೆ ಬಂದಿದ್ದರೆ, ರಾಹುಪರ್ವದಿಂದ ಭಾಗ್ಯರೇಖೆ ಬಂದಿದ್ದರೆ ಇವರು ಶೇರ್ ಮಾರುಕಟ್ಟೆಯಿಂದ, ಅಂದರೆ ಅಂತಹ ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಇನ್ನು ಶುಕ್ರಪರ್ವ ಚೆನ್ನಾಗಿದ್ದರೆ, ಹೌದು, ದಾಂಪತ್ಯ ಜೀವನ ಹೇಳಿದ್ದೀನಿ, ದಾಂಪತ್ಯದಿಂದ ಮದುವೆ ಆದಮೇಲೆ ಹೆಚ್ಚಿನ ಇದನ್ನು ಮಾಡುತ್ತಾರೆ. ಸೂರ್ಯರೇಖೆಯೂ ಅದೇ ರೀತಿ ಇದ್ದರೆ, ಸೂರ್ಯರೇಖೆ ಈಗ ನೋಡ್ತೀನಿ, ಈಗ ಇದ್ದರೆ ಸೂರ್ಯರೇಖೆ ಹೀಗೆ ಇದ್ದು ಇಲ್ಲಿ ಒಂದು ನಕ್ಷತ್ರ ಚಿಹ್ನೆಯೂ ಇದ್ದರೆ ಅವರು ಹೆಚ್ಚಿನ ಕಲೆ ಮತ್ತು ಸಾಹಿತ್ಯಗಳಿಂದ ಹೆಚ್ಚಿನ ಖ್ಯಾತಿಯನ್ನು ಪಡೆದು ಧನವನ್ನು ಸಂಪಾದನೆ ಮಾಡುತ್ತಾರೆ. ಹೀಗೆ ಸಾಮಾನ್ಯವಾಗಿ ಗುರುಪರ್ವ ನಮ್ಮ ಜ್ಞಾನದಿಂದ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಿಂದ ಸಕ್ಸಸ್ ಆಗುವಂಥ ವ್ಯಕ್ತಿಗಳಲ್ಲಿ ಕಂಡುಬರುತ್ತದೆ. ಶನಿ ಮತ್ತು ಗುರುಪರ್ವದಿಂದ ಗುರು ಅಷ್ಟೇ ಆಧ್ಯಾತ್ಮಿಕ ವಿಚಾರಗಳಿಗೂ ಹೆಚ್ಚಿನ ಮನ್ನಣೆ ಕೊಡುತ್ತೆ. ಬುಧಪರ್ವ ಇದೆಲ್ಲ, ಬುಧಪರ್ವ ಹೆಚ್ಚು ವ್ಯಾಪಾರ ವ್ಯವಹಾರ ಅಥವಾ ಮ್ಯಾನೇಜ್ಮೆಂಟ್, ಅವರ ಮಾತಿನಿಂದ ಮಾಡುವಂಥ ಕೆಲಸಗಳಲ್ಲಿ ಯಶಸ್ವಿಯಾಗ್ತಾರೆ. ಇನ್ನು ಮಂಗಳದಿಂದ ಜಮೀನು ಮುಂತಾದವುಗಳಿಂದ ಹೆಚ್ಚಿನ ಇದು ಬರುತ್ತೆ, ಜಮೀನು ಮುಂತಾದವುಗಳಲ್ಲಿ. ಇದು ನಾನು ಕೆಲವು ನಿಮಗೆ ಹೇಳಿದಂಥ ವಿಚಾರಗಳು. ಈಗ ಮತ್ತೆ ಕೆಲವು ವಿಚಾರಗಳಿವೆ. ಯಾವುದೆಂದರೆ, ಈಗ ನೋಡಿ, ಮನುಷ್ಯನಿಗೆ ಸಾವು ಬರುವಂತಹ 6 ತಿಂಗಳ ಮೊದಲೇ ಡೆಡ್ ಲೈನ್, ಅಂದರೆ ಅವರು ಯಾವಾಗ ಸಾಯಬಹುದು ಎಂಬುದರ ಸೂಚನೆಯಾಗಿ 6 ತಿಂಗಳ ಒಳಗೆ ಒಂದು ರೇಖೆ ಬರುವಂಥ ಸಾಧ್ಯತೆ ಇದೆ. ಅದು ಸಹ ಈಗ ಯಾವನೋ ಸೀರಿಯಸ್ ಆಗಿ ರೋಗಿಗಳಾಗಿ ಆಸ್ಪತ್ರೆಗೆ ಸೇರ್ತಾರೆ, ಅಂಥವರು ಆಸ್ಪತ್ರೆಗೆ ಹೋಗುವಾಗ ಆರೋಗ್ಯವಾಗಿ, ಅಂದರೆ ಜೀವಂತವಾಗಿ ಹೋಗ್ತಾರೆ, ವಾಪಸ್ ಬರುವಾಗ ಅವರ ಪ್ರಾಣ ಹೋಗಿರುತ್ತದೆ. ಹಾಗೆ ಅಂಥ ರೋಗಿಗಳ ಹಸ್ತದಲ್ಲಿ ಒಂದು ರೇಖೆಯನ್ನು ನಾವು ಕಾಣಬಹುದು. ಅದು ಇಲ್ಲಿಂದ ಹೊರಡುತ್ತದೆ,
ಇಲ್ಲಿಂದ ಹೀಗೆ ಹೊರಡುತ್ತದೆ. ಹೀಗೆ ಹೊರಟು ಆದರೆ ಆ ರೇಖೆ ಹೀಗೆ ಹೋಗಿ ಹೀಗೆ ಇರಬೇಕು, ಆಗ ಮಾತ್ರ ಅಂತಹ ರೇಖೆಗಳು ಕಾಣುತ್ತೆ. ಆದರೆ ಹೀಗೆ ಒಂದು ರೇಖೆ ಇದ್ದರೆ, ಹೀಗೆ ಒಂದು ರೇಖೆ, ಇದು ವಿವಾಹ ರೇಖೆಯನ್ನು ಸೂಚಿಸುತ್ತದೆ. ಇದು ವಿವಾಹ ರೇಖೆ, ಅದರ ಪಕ್ಕದಲ್ಲಿ ಇಂತಹ ಒಂದು ರೇಖೆ ಇದ್ದರೆ ಅದು ಅಪಾಯವನ್ನು ಸೂಚಿಸುತ್ತದೆ. ಅಂದರೆ ಇದು ಎಲ್ಲಿಯವರೆಗೆ ಹೋಗಿರುತ್ತದೋ ಅಲ್ಲಿಯವರೆಗೆ ಅವರ ವಯಸ್ಸನ್ನು ಲೆಕ್ಕ ಹಾಕಿ ಅದನ್ನು ಹೇಳಬೇಕಾಗುತ್ತೆ. ನೋಡಿ, ಹೀಗೆ ಹೋಗಿ ಈಗ ಅವರ ವಯಸ್ಸನ್ನು ಲೆಕ್ಕ ಹಾಕಿ ಆ ರೇಖದಲ್ಲಿ ಅವರಿಗೆ ಏನಾಗುತ್ತೆ, ಅವರ ಜೀವನ ಕೊನೆಯಾಗುತ್ತದೋ ಎಂಬುದನ್ನು ತಿಳಿಯಬೇಕು. ಆದರೆ ಆಯುಷ ರೇಖೆಯನ್ನು ನಾವು ನೋಡಬೇಕು. ಆಯುಷ ರೇಖೆ ಚೆನ್ನಾಗಿದ್ದಾಗ ಈ ರೇಖೆ ಮಬ್ಬಾಗಿರುತ್ತದೆ. ಆಯುಷ ರೇಖೆ ಮಬ್ಬಾದಾಗ ಇಂಥ ರೇಖೆಗಳು ಹೆಚ್ಚು ಎದ್ದು ಕಾಣುವಂಥ ಆದರೆ ಅದು ಒಂದು ಎಂಡ್, ಜೀವನದ ಕೊನೆ ಎಂದು ತಿಳಿಯಬಹುದು. ಇಂತಹ ಕೆಲವು ವಿಚಾರಗಳು, ಅದು ತಿಳಿಯುವಂಥ ವಿಚಾರಗಳು ಅರ್ಥಕೊಂಡವರೇ ರೋಗಗಳಿಗೆ ಚಿಕಿತ್ಸೆ ನೀಡುವಾಗ ಆ ಚಿಕಿತ್ಸೆ ಫಲಕಾರಿ ಆಗುತ್ತೋ ಇಲ್ಲವೋ ಎಂಬುದನ್ನು ತಿಳಿಸಲು ಬಳಸುತ್ತಾರೆ. ಹೀಗೆ ಇನ್ನು ಕೆಲವರಿಗೆ ಬೇರೆ ಕಡೆ ಇದು ನೋಡಿ, ಇಲ್ಲಿ ಕೆಲವು ರೇಖೆಗಳು ಕಾಣಿಕೊಳ್ಳುವುದು, ಇಲ್ಲಿ ಕೆಲವು ರೇಖೆಗಳು ಕಾಣಿಸುತ್ತೆ. ಹೀಗೆ ಕಾಣಿಸಿಕೊಂಡರೆ ಅವರು ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುತ್ತಾರೆ ಎಂಬುದರ ಸೂಚನೆ. ಇನ್ನು ಕೆಲವರಿಗೆ ನೋಡಿ, ಈಗ ಹೀಗೆ ಒಂದು ಗೆರೆ, ಹೀಗೆ ಒಂದು ಗೆರೆ, ಇಲ್ಲಿ ಹೀಗೆ ಎರಡು ಬೆರಳುಗಳ ಮಧ್ಯೆ ಹೀಗೆ ನೋಡಿ, ಹೀಗೆ ಒಂದು ಗೆರೆ, ಹೀಗೆ ಒಂದು ಗೆರೆ, ಹೀಗೆ ಒಂದು ಗೆರೆ, ಇದು ಸಹ ಅವರ ವ್ಯಾಪಾರ ವ್ಯವಹಾರವನ್ನು ಸೂಚಿಸುವಂತಹ ಗೆರೆಗಳಾಗಿರುತ್ತದೆ. ಇವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ರೇಖೆಗಳಾಗಿರುತ್ತದೆ. ಹೀಗೆ ಈಗ ಇಲ್ಲಿ ಒಂದು ನಕ್ಷತ್ರ, ಇದರಲ್ಲಿ ನಕ್ಷತ್ರ ಚಿಹ್ನೆ ಇದ್ದು ಹೀಗೆ ಇದ್ದರೆ ಇವರು ಲಾಟ್ರಿ ಮುಂತಾದದರಲ್ಲಿ ಲಾಟ್ರಿ ಹೊಡೆಯುವಂಥ ಅಂತ ಆಕಸ್ಮಿಕ ಧನಲಾಭದ ಚಿಹ್ನೆ ಇದೆ ಎಂದು ತಿಳಿಯಬೇಕು. ಆಕಸ್ಮಿಕ ಲಾಭದ ಚಿಹ್ನೆ ಎಂದು ತಿಳಿಯಬೇಕು. ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿದ್ದರೆ, ಇಲ್ಲಿಗೆ ಹೋಗಿದ್ದರೆ ಅವರು ತಮ್ಮ ಕೇಸುಗಳಲ್ಲಿ ತಮಗೆ ನಡೆಸುತ್ತಿರುವಂತಹ ಮೊಕದ್ದಮೆ ಅಥವಾ ಜಮೀನಿನ ಬಗ್ಗೆ ಆಗಿರುವ, ಆಸ್ತಿಯ ಬಗ್ಗೆ ಆಗಿರುವ ಅಂತಹ ಸಿವಿಲ್ ಕೇಸಸ್ಗಳಲ್ಲಿ ಅವರು ಆ ಆಸ್ತಿ ತಮ್ಮಂತೆ ಆಗುತ್ತದೆ ಎಂಬುದರ ಸೂಚನೆಯಾಗಿರುತ್ತದೆ ಹೀಗೆ ಬಂದರೆ. ಇನ್ನು ಕೆಲವರ ಹಸ್ತದಲ್ಲಿ ಈ ರೀತಿಯ ಇದು ಚಂದ್ರನಿಂದ ಬಂದಂಥವು ಭಾಗ್ಯರೇಖೆ, ಅವರಲ್ಲಿ ಹೆಚ್ಚಿನ ಧನವು ಹೊರದೇಶದಿಂದ ಬರುವಂತಹ ಧನವಾಗಿರುತ್ತದೆ ಎಂಬುದನ್ನು ತಿಳಿಸಬಹುದು. ಅವರು ಅಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಹೆಚ್ಚು ಧನವನ್ನು ಸಂಪಾದನೆ ಮಾಡಲು ಸಾಧ್ಯ ಎಂದು ತಿಳಿಯಬೇಕು. ಹೀಗೆ ಹಲವು ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ. ಹಸ್ತದಲ್ಲಿ ಒಂದೇ ವಿಚಾರ ಅಲ್ಲ, ಹಲವು ವಿಚಾರಗಳು. ಇವತ್ತು ನಾವು ಶನಿ ಪರ್ವದ ಬಗ್ಗೆ ಹೇಳಿದ್ವಿ. ಶನಿ ಪರ್ವದ ಬಗ್ಗೆ ಇದೇ ರೀತಿ ಹಲವು ಪರ್ವಗಳ ಬಗ್ಗೆ ನಾವು ತಿಳ್ಕೋಬೇಕು. ಹಾಗೆ ಇದೇ ರೀತಿಯ ಚಿಹ್ನೆಗಳು, ಇಂತಹ ಸಣ್ಣ ಸಣ್ಣ ಚಿಹ್ನೆಗಳ ಬಗ್ಗೆಯೂ ನಾವು ತಿಳಿದುಕೊಳ್ಳಬೇಕು. ಆಗ ನಾವು ಹೆಚ್ಚಿನ ಪರಿಣತಿಯನ್ನು ಪಡೆಯಲು ಸಾಧ್ಯ. ಇಂತಹ ವಿಷಯಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವೆ, ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಆದ್ದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಲವು ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕು ಎಂದು ಕೇಳುತ್ತಿದ್ದಾರೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಅಥವಾ ಎಸ್ ಅಂತ ಕಳಿಸಿ ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.